ಇತ್ತೀಚಿನ ದಿನಗಳಲ್ಲಿ ಬಾಲ್ಯ ವಿವಾಹವನ್ನು ತಡೆಗಟ್ಟಲು ಸರ್ಕಾರ ಹಲವು ಕಾನೂನು ಜಾರಿಗೆ ತಂದಿದೆ. ಅಲ್ಲದೆ ಮದುವೆಯಾಗಲು ಇಚ್ಛಿಸುವ ಯುವಕರಿಗೆ 22 ವರ್ಷ ಹಾಗೂ ಯುವತಿಯರಿಗೆ 20 ವರ್ಷಗಳು ತುಂಬಿರಬೇಕು. ಇಲ್ಲವಾದಲ್ಲಿ ವಯಸ್ಸು ಪೂರ್ಣಗೊಳ್ಳದಿದ್ದಲ್ಲಿ ಇದು ಬಾಲ್ಯ ವಿವಾಹವಾಗಿ ಬಿಡುತ್ತದೆ. ಅಲ್ಲದೆ ಬಾಲ್ಯ ವಿವಾಹವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಹಲವು ಮಹಿಳಾ ಸಂಘಟನೆಗಳು ಹೋರಾಟ ನಡೆಸುತ್ತಲೇ ಇವೆ. ಇಷ್ಟೆಲ್ಲ ಕಾನೂನುಗಳಿದ್ದರೂ ಕುಶಾಲನಗರ ಸಮೀಪದ ಮುಳ್ಳುಸೋಗೆಯ ದಂಪತಿಗಳು ತಮ್ಮ ಮಗಳನ್ನು ಅಪ್ರಾಪ್ತ ವಯಸ್ಸಿನಲ್ಲಿ ವಿವಾಹ ಮಾಡಿದ್ದು ಇದೀಗ ಈ ದಂಪತಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಶಿವಣ್ಣಾಚಾರಿ ಮತ್ತು ಮಹದೇವಿ ದಂಪತಿಗಳು ತಮ್ಮ ಮಗಳಾದ ವರಲಕ್ಷ್ಮಿಯನ್ನು 7 ತಿಂಗಳ ಹಿಂದೆಯಷ್ಟೇ ಹುಣಸೂರಿನ ಮನೋಜ್ ರಾಜ್ ಎಂಬ 27 ವರ್ಷದ ಯುವಕನಿಗೆ ಕನ್ಯಾದಾನವೆರೆದರು. ಆದರೆ ಮದುವೆಗೆ ಯುವತಿಯ ಮನೆಯವರು 60 ಗ್ರಾಂ ಚಿನ್ನ ನೀಡಿ ಮದುವೆಯನ್ನು ಅಚ್ಚೂರಿಯಾಗಿ ನೆರವೇರಿಸಿದರು. ಮದುವೆಯಾಗುವುದು ಸಾಮಾನ್ಯ, ಇದರಲ್ಲೇನು ಸಮಸ್ಯೆ ಅಂತೀರಾ? ನಿಜ. ಶಿವಣ್ಣಾಚಾರಿ ಮತ್ತು ಮಹದೇವಿ ದಂಪತಿಗಳ ಮಗಳಿಗೆ ಇನ್ನೂ ಕೇವಲ 17 ವರ್ಷದ ಅಪ್ರಾಪ್ತೆ. ಈಕೆ 5/5/1997ರಲ್ಲಿ ಜನಿಸಿದಳು. ಇವರು ಮಾಡಿದ ತಪ್ಪೆಂದರೆ ಅಪ್ರಾಪ್ತ ಮಗಳನ್ನು ಮದುವೆ ಮಾಡಿಕೊಟ್ಟದ್ದು. ಇಷ್ಟೆಲ್ಲವಾದರೂ ಯಾವುದೇ ಅಧಿಕಾರಿಗಳು ಅಥವಾ ಸಾರ್ವಜನಿಕರ ಗಮನಕ್ಕೆ ಬರಲಿಲ್ಲವೇ ಎಂದೆನಿಸಬಹುದು. ಅದು ಒಂದೆಡೆ ಸತ್ಯವಾದ ಮಾತು. ಮದುವೆಯಾದ ಯುವತಿ 7 ತಿಂಗಳ ಹಿಂದೆಯಷ್ಟೇ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದರು. ಮನೆಯವರ ಮಾತಿಗೆ ಒಪ್ಪಿದ ಯುವತಿ ತಾನು ವ್ಯಾಸಂಗ ಮಾಡುತ್ತಿದ್ದಂತಹ ಶಾಲೆಯಲ್ಲಿ ತಾನು ವಿದ್ಯಾಭ್ಯಾಸ ಮುಂದುವರಿಸಲು ಇಚ್ಛಿಸುವುದಿಲ್ಲ, ಮನೆಯಲ್ಲಿದ್ದು 10ನೇ ತರಗತಿಯನ್ನು ಖಾಸಗಿ ಪರೀಕ್ಷೆಯಲ್ಲಿ ಕಟ್ಟುತ್ತೇನೆ ಎಂದು ಶಾಲೆಯಲ್ಲಿ ತಿಳಿಸಿದರು. ಇದರಿಂದ ಯಾವುದೇ ಕಾರಣಕ್ಕೂ ಯಾರಿಗೂ ಅನುಮಾನ ಮೂಡಿರಲಿಲ್ಲ. ಈ ಯುವತಿ ಮದುವೆಯಾದ 7 ತಿಂಗಳ ನಂತರ ಈಕೆ ಅಪ್ರಾಪ್ತೆ ಎಂದು ಬೆಳಕಿಗೆ ಬಂದಿದೆ. ಕಾರಣವೇನೆಂದರೆ ಯುವತಿಯನ್ನು ಮದುವೆಯಾದ ಯುವಕ ಮನೋಜ್ ರಾಜ್ ತನ್ನ ಹೆಂಡತಿಯ ಮೇಲೆ ಅನುಮಾನದ ಕಣ್ಣುಗಳಿಂದ ನೋಡುತ್ತಿದ್ದ. ಮನೆಗೆ ಬಂದು ಮಾನಸಿಕವಾಗಿ ಹಿಂಸೆ ನೀಡುತ್ತಿದ್ದ ಎನ್ನಲಾಗಿದೆ. ಮನೇಲಿ ಇದ್ದು ಆಮೇಲಿಂದ ಒಂದೊಂದು ಎಲ್ಲ ಕಲಿತಿದ್ರು. ಬಂದ ಹಣದಿಂದ ನನ್ನ ಹತ್ರನೇ ಇಸ್ಕೊಂಡು ಇದನ್ನ ಡ್ರಿಂಕ್ಸ್ ಎಲ್ಲ ಮಾಡ್ಕೊಬಂದು ಸಾಯಂಕಾಲ ಟೈಮೆಲ್ಲ ಹೊಡೆಯೋದು, ಬರೀ ಕಿರುಕುಳ ಕೊಡೋದು, ಇದೇ ಥರ ಮಾಡ್ತಾಯಿದ್ರು. ಮತ್ತು ಅದಲ್ದೇ ನನಗೆ ಈ ಥರ ಬೇರೆ ಹುಡುಗರ ಜೊತೆ ಹ್ಯಾಬಿಟ್ಸ್ ಇದೆ ಅಂತೇಳಿ ಅವ್ನು ಇಟ್ಕೊಂಡಿದ್ದೆ ಅಂತೇಳಿ ಏನೇನೋ ಅಪರಾಧವರ್ಗು ನನ್ನ ಮನೆಗೂ ತೋರಿಸೋದು. ಮದುವೆಗೆ ನಮ್ಮ ಯಜಮಾನ್ರ ಮನೆ ಇದ್ದಿದ್ದು ಎಷ್ಟೇ ತಿಂದಿದ್ದು ಅಲ್ಲೂ ಬರೀ ಸಾಯಂಕಾಲ ಬೆಳಿಗ್ಗೆ ಎಷ್ಟು ಸಾಯಂಕಾಲ ಆಯಿತು ಅಂದ್ರೂ ಕಿರುಕುಳ ಕೊಟ್ಕೊಂಡು ಹಿಂಗೆ ಇದು ಮಾಡ್ತಿದ್ರು. ಆದ್ರೂ ನಾನು ಸುಖವಾಗಿದ್ದಿದ್ದು ಅಂದರೆ 1 ತಿಂಗಳು ಮಾತ್ರ. ಆದ್ರೂ ಬೇರೆ ಜೊತೆ ಸಂಬಂಧ ಇದೆ ಅಂತ ಏನೇನೋ ಕಲ್ಪಿಸ್ಕೊಂಡು ಹೇಳಿದ್ದು ಅಂತ ನನ್ನ ಮನೆ ಬಿಟ್ಟು ಸಖತ್ ಹೊಡೆಸಿ ಬೆಲ್ಟಲ್ಲೆಲ್ಲ ಹೊಡೆಸಿ ಮತ್ತೆ ಮಚ್ಚಲೆಲ್ಲ ತಂದು ಬಂದು ಕತ್ತೆಲ್ಲ ಇಟ್ಬಿಟ್ಟು ಮತ್ತೆ ವಾಪಸ್ ಮನೆಗೆ ನಮ್ಮ ಮಾವಂಗೆಲ್ಲ ಫೋನ್ ಮಾಡಿ ನಮ್ಮ ಮಾವನ ಜೊತೆಯಿಂದ ಕಳಿಸಿ ದಿನಾಂಕ 31ರಂದು ರಾತ್ರೋರಾತ್ರಿ ಮನೆ ಬಿಟ್ಟು ಮನೋಜ್ ಕುಮಾರ್ ವರಲಕ್ಷ್ಮಿಯನ್ನು ಮನೆಯಿಂದ ಹೊರದಬ್ಬಿ ಬಿಟ್ಟಿದ್ದಾನೆ. ನಿಜಕ್ಕೂ ನೋಡಿದಿರಾ ಎಂತಹ ಸಂಕಟ ಅಲ್ವಾ? ಪಾಪ ಈ ಯುವತಿ ಏನು ತಾನೇ ಮಾಡಲು ಸಾಧ್ಯ ಹೇಳಿ? ಈ ಯುವತಿ ತನ್ನ ತಂದೆ ತಾಯಿಯ ಬಳಿ ವಿಷಯವನ್ನು ತಿಳಿಸಿದ್ದಾಳೆ. ಇದೀಗ ತಂದೆ ತಾಯಿ ತಮ್ಮ ಮಗಳಿಗೆ ನ್ಯಾಯ ಒದಗಿಸಿಕೊಡಲೆಂದು ಮಹಿಳಾ ಜಾಗೃತಿ ವೇದಿಕೆಯ ಮೊರೆ ಹೋಗಿದ್ದಾರೆ. ಸುದ್ದಿ ಸಂಗಮಕ್ಕಾಗಿ ಎಚ್ ಎಂ ರಘು, ಕುಶಾಲನಗರ.